ಕೇಂದ್ರ ಸರ್ಕಾರ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಯನ್ನ ಡಾಕ್ಟರ್ ಆರ್ ಗಣೇಶ್, ಹೆಸರುವಾಸಿಯಾಗಿರುವಂತ ಶತಾವಧಾನಿ ಗಣೇಶ್ ಅಂತಾನೆ. ಸೊ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಅಭಿನಂದನೆಗಳ ಮಹಾಪೂರ್ವ ಬರ್ತಾ ಇದೆ, ಎಲ್ಲರೂ ಕೂಡ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ತಾವು ಈ ಸಂದರ್ಭದಲ್ಲಿ ಮೊದಲ ಪ್ರತಿಕ್ರಿಯೆ ಸರ್? ಮೊದಲ ಪ್ರತಿಕ್ರಿಯೆ ಅಂದ್ರೆ, ನನಗೆ ತುಂಬಾ ಗೌರವನೀಯರಾದ ಎಷ್ಟೋ ಜನ ಮಹನೀಯರಿಗೆ, ನನಗಿಂತ ಉತ್ತಮರಾದವರಿಗೆ ಈ ರೀತಿಯಾದ ಪ್ರಶಸ್ತಿಗಳು ಬರಲಿಲ್ಲ. ಉದಾಹರಣೆಗೆ ನನ್ನ ಗುರುಗಳಾದಂತಹ ವಿದ್ವಾನ್ ಎನ್ ರಂಗನಾಥ್ ಶರ್ಮರು, ನನಗೆ ತುಂಬಾ ಆದರಣೀಯರಾದಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಮತ್ತೊಬ್ಬ ಗುರು ಸಮಾನರಾದವರು, ನನಗೆ ಅವಧಾನದ ಗುರುಗಳಾದ ಲಂಕಾ ಕೃಷ್ಣಮೂರ್ತಿಯವರು, ಇವರೆಲ್ಲ ಕೀರ್ತಿಶೇಷರಾದರು. ಈ ಬಗ್ಗೆ ಗೌರವಗಳಿಗೆ ಎಷ್ಟಕ್ಕೋ ಪಾತ್ರರಾಗಬಲ್ಲಂಥ ಮಹನೀಯರಾಗಿದ್ದರು. ಹಾಗಾಗಿ ಅವರಿಗಿಂತ ಈ ಪ್ರಶಸ್ತಿ ಬಂದಿದ್ದರಿಂದ ಅವ್ರ ಪಾದಗಳಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೀನಿ. ನನಗಿಷ್ಟನ್ನ ಕೊಟ್ಟದ್ದು ನನ್ನ ಮಾತೃಭಾಷೆ ಕನ್ನಡ. ನಮ್ಮ ಈ ರಾಜ್ಯದಲ್ಲಿ ಅವಧಾನ ಕಲೆಗೆ ಈ ಉತ್ತೇಜನ ಕೊಟ್ಟರು. ಸಾಹಿತ್ಯದಲ್ಲಿ ನನಗೆಲ್ಲ ಪರಂಪರೆಯ ದೊಡ್ಡ ದೊಡ್ಡ ಕವಿಗಳನ್ನೆಲ್ಲ ಇವತ್ತಿಗೂ ನಾನು ನನ್ನೊಳಗೆ ಬದುಕಿಸ್ಕೊಂಡಿದ್ದೀನಿ. ಅದು ಪಂಪ ಇರಲಿ, ಕುಮಾರವ್ಯಾಸ ಇರಲಿ, ಡಿ ವಿ ಜಿ ಇರಲಿ, ಕುವೆಂಪು ಇರಲಿ. ಹೀಗಾಗಿ ಈ ಭಾಷೆ, ಈ ಪರಂಪರೆ ಮತ್ತು ನಮ್ಮ ದೇಶ ಸನಾತನ ಧರ್ಮ, ಭಾರತ ಅಂತಂದರೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭೌಭೂತಿ, ಶೂದ್ರಕ, ಈ ಮಹಾಕವಿಗಳು, ಬಾಣಭಟ್ಟ, ನಮ್ಮ ಮಹಾ ರಾಜರುಗಳು, ಗುಪ್ತರಿರ್ಬೋದು, ಚಾಲುಕ್ಯರಿರ್ಬೋದು, ವಿಜಯನಗರದವರು ಇರ್ಬೋದು. ಈ ರೀತಿಯಾದದ್ದು ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ಇದು ನಮ್ಮ ಭಾಷೆ, ಇದು ನಮ್ಮ ಪರಂಪರೆ. ಹೀಗಾಗಿ ಇದನ್ನ ಆಶ್ರಯಿಸಿದವರಿಗೆ 4 ಜನ ಗೌರವಿಸ್ತಾರೆ, ಪ್ರಭುತ್ವ ಗೌರವಿಸುತ್ತೆ ಅಂತಂದ್ರೆ, ಇದನ್ನ ನಚ್ಚಿಕೊಂಡವರಿಗೆ ಒಳ್ಳೆಯ ಬದುಕಿದೆ ಅಂತ ಗೊತ್ತಾಗುತ್ತದೆ. ನಮ್ಮ ಪರಂಪರೆಯನ್ನ, ನಮ್ಮ ಸನಾತನ ಧರ್ಮವನ್ನ, ಭಾರತೀಯತೆಯನ್ನ, ಭಾರತ ಸಂಸ್ಕೃತಿಯನ್ನ ದೊಡ್ಡದು ಅಂತ ಮನಸಾ ಆಧರಿಸಿದವರಿಗೆ, ಅದರಲ್ಲಿ ಏನಾದರೂ ಒಂದಷ್ಟು ಮಾಡೋವರಿಗೆ ಸರ್ಕಾರ ಗಮನಿಸುತ್ತೆ ಅಂತಂದ್ರೆ, ಆ ಬಗೆಗೆ ದುಡಿಯೋರಿಗೆಲ್ಲರಿಗೂ ಹೆಚ್ಚಿನ ಪ್ರೇರಣೆ ಸಿಗುತ್ತದೆ ಅಂತ. ಹಾಗಾಗಿ ನಾನು ಇದನ್ನೆಲ್ಲ ನಮ್ಮ ಪರಂಪರೆಗೆ ಅರ್ಪಣೆ ಮಾಡ್ತೀನಿ. ಇದರ ಶ್ರೇಯಸ್ಸೆಲ್ಲ ಅದಕ್ಕೆ ಇನ್ಯಾವುದಕ್ಕೂ ಅಲ್ಲ. ಸರ್, ತಾವು ಓದಿದ್ದು ಇಂಜಿನಿಯರಿಂಗ್ ತಂದೆಯವರ ಇಚ್ಛೆ ಅನುಸಾರವಾಗಿ, ಬಟ್ ಆ ನಂತರ ತಾವು ಅವಧಾನ ಇದಕ್ಕೆ ಇದಾದ್ರಿ. ಆ ನಂತರ ನೀವು ಎಲ್ಲದೂ ಕೂಡ ಕನ್ನಡ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರು ಕೂಡ ವೇದ ಶಾಸ್ತ್ರ ಪ್ರತಿಯೊಂದರ ಬಗ್ಗೆನೂ ಕೂಡ ಹೇಗೆ ಸರ್ ಇದು? ಮೊದಲಿಂದನೂ ನಿಮಗೆ ಆಸೆ ಇತ್ತಲ್ವಾ? ಮೊದಲಿಂದ ಇದ್ದ ಇಷ್ಟ ಅದು. ಅಂದ್ರೆ ಇಷ್ಟ ಏನಿದೆ ಅದನ್ನ ಮಾಡೋದ್ರೊಳಗೆ ಕಷ್ಟ ಆಗೋಲ್ಲ, ಶ್ರಮ ಗೊತ್ತಾಗೋದಿಲ್ಲ ಅಷ್ಟೇನೆ. ಅದು ಬಿಟ್ಟು ಮತ್ತೆ ವಿಶೇಷ ಏನು ಅಂತ ನನಗೆ ಅನಿಸಿಲ್ಲ. ನನಗೇನು ಇಷ್ಟ ಇದೆಯೋ ಅದನ್ನು ಮಾಡೋಕೆ ಅವಕಾಶ ಬಂದಿದೆ. ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋದು ಇಷ್ಟ ಇರೋದನ್ನು ಮಾಡ್ತಾ ಬಂದಿದ್ದೀನಿ, ಇಷ್ಟವಿದ್ದದ್ದನ್ನು ಅನುಭವಿಸ್ತಾ ಬಂದಿದ್ದೀನಿ. ನಿನ್ನೆ ಸಂಜೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ನೃತ್ಯ ನೋಡಿದೆ, ನಿರುಪಮಾ ರಾಜೇಂದ್ರ ಅವ್ರ ನೃತ್ಯ ನೋಡಿದೆ, ಅನುರಾಧ ಅವ್ರ ನೃತ್ಯ ನೋಡಿದೆ. ಪದ್ಮಾ ಸುಬ್ರಹ್ಮಣ್ಯಂ ಅವ್ರ ನೃತ್ಯ ನೋಡೋಕ್ಕಾಗ್ತಾ ಇದೆಯಲ್ಲ, ಅದಕ್ಕಿಂತ ಏನು ದೊಡ್ಡ ಆಸ್ವಾದ ಇನ್ನೇನಿದೆ. ನಮ್ಮಂಟ ಪ್ರಭಾಕರ್ ಉಪಾಧ್ಯಾಯರು, ನನ್ನ ಸಂಗೀತ ಗುರುಗಳು ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರು, ಬಾಲಮುರಳಿ ಕೃಷ್ಣ, ಇಂಥವ್ರ ಸಂಗೀತ ಕೇಳ್ತೀನಿ. ಈ ರೀತಿಯಾದದ್ದು ಒಂದು ದೊಡ್ಡ ಸಂತೋಷ. ಮಹಾಕವಿಗಳ ಕಾವ್ಯಗಳನ್ನು ಓದ್ತೀನಿ. ಎಲ್ಲ ಕಾವ್ಯಗಳು, ಕವಿತೆಗಳು, ಆ ಕವಿತೆಗಳನ್ನು ಬರೆದವರು ಬದುಕ್ತಾ ಇದ್ದಾರೆ ನಾನು ಓದೋ ಕಾವ್ಯಗಳಲ್ಲಿ. ಇಂಥ ಆಸ್ವಾದ ಮಾಡ್ತೀನಿ. ಆ ದಿಕ್ಕಿನಲ್ಲಿ ಗೊತ್ತಿದ್ದಷ್ಟು ಒಂದಷ್ಟು ಬರೀತೀನಿ, ಓದ್ತೀನಿ. ಅದನ್ನ 4 ಜನರ ಜೊತೆ ಹಂಚ್ಕೋತೀನಿ. ಅದು ಬಿಟ್ಟು ಇನ್ನೇನು ದೊಡ್ಡದಾಗಿ ಮಾಡಿದ್ದು ಅಂದರೆ ಅಡುಗೆ ಮಾಡಿದ್ದು, ಊಟ ಮಾಡಿದ್ದು, ನಿದ್ರೆ ಮಾಡಿದ್ದು ಬಿಟ್ಟರೆ ಇನ್ನೇನು ಅಲ್ಲ. ಇದೇನು ದೊಡ್ಡ ಶ್ರಮ ಅಲ್ಲ, ಪ್ರತ್ಯೇಕವೂ ಅಲ್ಲ. ಈ ಅತ್ಯುನ್ನತವಾದಂಥ ಪ್ರಶಸ್ತಿ ಇತ್ತ ನಿರೀಕ್ಷೆ ಈ ವರ್ಷ ಲಭಿಸುತ್ತೆ ಅಂತ? ಆ ಥರದ ನಿರೀಕ್ಷೆ ಇಟ್ಟುಕೊಂಡಷ್ಟು ಕಷ್ಟ. ಯಾವತ್ತೂ ಆ ಥರದ ನಿರೀಕ್ಷೆಗಳಿಲ್ಲ. ಆದರೆ ಸ್ನೇಹಿತರಿಗೆ, ಆತ್ಮೀಯರಿಗೆ ತುಂಬ ನಿರೀಕ್ಷೆ ಇತ್ತು. ನನಗೆ ಅವ್ರು ಮತ್ತೆ ಕೇಳ್ತಾ ಇರ್ತಾರೆ, ನಿಮ್ಗೆ ಯಾಕೆ ಬರಲಿಲ್ಲ, ನಿಮಗೆ ಬರಲಿ ಅಂತ. ಇದು ಸ್ವಲ್ಪ ಸಂತೋಷದ್ದಾದ್ರೂ ಮುಜುಗರದ ಸಂಗತಿ. ಏನಂದ್ರೆ, ಅದು ಬರುತ್ತೋ ಬಿಡುತ್ತೋ, ನಮ್ಮ ಕೆಲಸಗಳು ಅದರ ಯೋಗ್ಯತೆ ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈಗ ನಮ್ಮ ನಡುವೆ ಇರತಕ್ಕಂಥ ಮಹಾ ಕನ್ನಡದ ಮೇರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಅವ್ರಿಗಿನ್ನೂ ಈ ಪ್ರಶಸ್ತಿ ಬಂದಿಲ್ಲ ಅಂದ್ರೆ ಅವರೇನು ಸ್ವಲ್ಪದವರೇ. ಅದನ್ನ ನಮ್ಮ ಸರ್ಕಾರ, ನಮ್ಮ ಪ್ರಭುತ್ವ ಎಲ್ಲ ನೋಡ್ಕೊಳ್ಬೇಕು, ಮಾಡಬೇಕು, ಗೌರವ ಕೊಡಬೇಕು. ಸಮ್ಮೇಳನಾಧ್ಯಕ್ಷತೆಯೂ ಅವ್ರಿಗಿನ್ನೂ ಬಂದಿಲ್ಲ. ಇಂಥ ದೊಡ್ಡವ್ರಿಗೆ ಕೊಟ್ಟರೆ ನಾವು ಪಾವನರಾಗ್ತೀವಿ. ನಮ್ಮ ಮಧ್ಯೆ ಇರ್ತಕ್ಕಂಥ ಮತ್ತು ದೊಡ್ಡವರು ಎಸ್ ಆರ್ ರಾಮಸ್ವಾಮಿ ಅವರಿದ್ದಾರೆ, ಅವ್ರಿಗೆ ಇಂಥ ಪ್ರಶಸ್ತಿಗಳು ಎಷ್ಟೋ ಬರಬೇಕು. ಅವರೆಲ್ಲ ನನಗೆ ಹಿರಿಯರು. ಹಾಗಾಗಿ ಆ ಹಿರಿಯರಿಗೆ ನಾನು ಇದನ್ನು ತಗೊಳ್ಳೋದು ನಂಗೆ ಸ್ವಲ್ಪ ಸಂಕೋಚವೂ ಆಗುತ್ತೆ. ಆದರೆ ಅವರ ಆಶೀರ್ವಾದ ಕಾಪಾಡುತ್ತೆ ಅನಿಸುತ್ತೆ. ಅದರಿಂದ ಇದು ಬರೋದಕ್ಕಿಂತ ಮಿಗಿಲಾಗಿ ನನ್ನ ಆತ್ಮೀಯರಿಗೆ ಸಂತೋಷವಾಗುತ್ತೆ. ಮತ್ತು ಈ ಕೆಲಸದ ಮಾಡೋರು, ಈ ದಿಕ್ಕಿನಲ್ಲಿ ಕೆಲಸ ಮಾಡೋರಿಗೊಂದು ಉತ್ತೇಜನ ಸಿಗುತ್ತೆ. ನನಗೆ ತುಂಬ ಗೌರವನೀಯರಾದ ಕೀರ್ತಿಶೇಷ ಸೇಡಿಯಾಪು ಕೃಷ್ಣ ಭಟ್ರು ಹೇಳ್ತಾ ಇದ್ರು, ಪ್ರಶಸ್ತಿ ಪುರಸ್ಕಾರಗಳಿಂದ ಪುಸ್ತಕಕ್ಕೋ ವ್ಯಕ್ತಿಗೋ ದೊಡ್ಡತನ ಬರೋಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಜನಕ್ಕೆ ತಿಳಿಯುತ್ತೆ. ಈಗ ನಿಮ್ಮಂಥ ಮಾಧ್ಯಮದವ್ರು ಬಂದು ಹೇಳೋ ಮೂಲಕ ಜನರಿಗೆ, ಅವಧಾನ ಅಂತ ಒಂದು ಕಲೆ ಇದೆ, ನೃತ್ಯ ಅಂತ ಒಂದು ಕಲೆ ಇದೆ, ಸಂಸ್ಕೃತ ಅಂತ ಒಂದು ಭಾಷೆ ಇದೆ, ಹಳಗನ್ನಡ ಅಂತ ಒಂದು ಸಾಹಿತ್ಯ ಪರಂಪರೆ ಇದೆ, ಇದನ್ನು ಓದೋಣಪ್ಪ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ, ಅದು ದೊಡ್ಡದು.
ನಮ್ಮ ಪರಂಪರೆ ವೃದ್ಧಿ ಆಗಬೇಕು, ನಮ್ಮ ದೇಶ ಬಲವಾಗಬೇಕು, ನಮ್ಮ ದೇಶ ಸಂಪನ್ನವಾಗಬೇಕು. ಹಿಂದೆ ಹೇಗಿತ್ತು 1500 ವರ್ಷಗಳ ಕೆಳಗೆ ಗುಪ್ತ ಸಾಮ್ರಾಜ್ಯದಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿ 500 ವರ್ಷಗಳ ಕೆಳಗೆ ಹಾಗಾಗಬೇಕು ಅಷ್ಟೇ. ಅದಷ್ಟೇ ನನಗಿರುವ ಆಸೆ. ನಮ್ಮ ಯುವಜನತೆ ಮೊಬೈಲಲ್ಲಿ ಮುಳುಗ್ತಾ ಇದ್ದಾರೆ. ಸೊ ಇಂಥ ಹೊತ್ತಲ್ಲಿ ಕನ್ನಡದ ಸದಭಿರುಚಿಯನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ತಾವು ಏನು ಸಲಹೆಯನ್ನು ಕೊಡ್ತೀರಿ? ನನಗೆ ಎಲ್ಲರೂ ಹಾಗಿದ್ದಾರೆ ಅನ್ಸೋಲ್ಲ. ನನಗಿಂತ ಚಿಕ್ಕವರು, ಉದಾಹರಣೆಗೆ ನನ್ನ ಚಿಕ್ಕ ಗೆಳೆಯರಾದಂಥ ಶಶಿಕಿರಣ್ ಇರ್ಬೋದು, ಅರ್ಜುನ್ ಭಾರದ್ವಾಜ್ ಇರ್ಬೋದು, ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಅತ್ಯಂತ ಕಿರಿಯ ಮಿತ್ರ 20 ವರ್ಷದ ಸುಮಂತ ಗಣಪತಿ ಬಸವಪಟ್ನ ಇರ್ಬೋದು, ಈಗಲೇ ನನ್ನ ಕಣ್ಣೆದುರಿಗಿರ್ತಕ್ಕಂಥ ನನ್ನ ಗೆಳೆಯರ ಮಗಳು, ನನಗೂ ಸ್ನೇಹಿತೆ ದಿವ್ಯಾ ಹೊಸಕೆರೆ, ಇವರೆಲ್ಲ ಇನ್ನೂ ಚೆನ್ನಾಗಿ ಸಾಹಿತ್ಯವನ್ನ, ಕಲೆಯನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ, ಓದ್ತಿದ್ದಾರೆ, ತಿಳ್ಕೊಂಡಿದ್ದಾರೆ, ತುಂಬಾ ಉತ್ಕೃಷ್ಟವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರುಗಳಿಂದ ನನಗೆ ಸ್ಫೂರ್ತಿ ಬರುತ್ತೆ. ನನಗೆ ನೈರಾಶ್ಯ ಇಲ್ಲ. ಭವಿಷ್ಯದ ಬಗ್ಗೆ ಒಳ್ಳೇದಾಗತ್ತೆ ನಮ್ಮ ದೇಶಕ್ಕೆ, ನಮ್ಮ ಪರಂಪರೆಗೆ, ನಮ್ಮ ನಾಡಿಗೆ ಅಂತ ನನಗೆ ಸದಾ ಅನ್ಸುತ್ತೆ. ಕೊನೆಯದಾಗಿ ತಾವು ಏನು ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ಯಾರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೀರಿ? ಅದೇ ನಾನು ನಚ್ಚಿರೋದು ನಮ್ಮ ಭಾರತೀಯತೆಯನ್ನ, ಭಾರತ ಪರಂಪರೆಯನ್ನ, ಸನಾತನ ಧರ್ಮವನ್ನ. ಸನಾತನ ಧರ್ಮ ಅಂದ್ರೆ ಅದು ಮತ್ಯಾವುದಕ್ಕೂ ದ್ವೇಷ ಮಾಡುವಂಥದ್ದಲ್ಲ, ಎಲ್ಲವನ್ನೂ ಒಳಗೊಂಡದ್ದು. ಯೂನಿವರ್ಸಲ್ ಅಂತಿದ್ರೆ ಅದು ಸನಾತನ, ಸನಾತನ ಅಂತಿದ್ರೆ ಅದು ಯೂನಿವರ್ಸಲ್. ಆ ಥರ ಇರ್ತಕ್ಕಂಥದ್ದು. ಅದು ನಾನು ತಿರ್ಕಣ ಶುದ್ಧವಾಗಿ ಗೊತ್ತು. ಅದನ್ನು ನಾನು ಎಷ್ಟೋ ಗ್ರಂಥಗಳಲ್ಲಿ ಬರೆದಿದ್ದೀನಿ, ಭಾಷಣಗಳಲ್ಲಿ ಮಾಡಿದ್ದೀನಿ. ಹಾಗಾಗಿ ನಾನು ಇಡೀ ಭಾರತೀಯ ಪರಂಪರೆಗೆ ನನ್ನ ಗೌರವ, ಶ್ರದ್ಧೆ ಸಲ್ಲಿಸ್ತೀನಿ. ಸದಾ ನಾನು ಭಾರತೀಯನಾಗಿರುತ್ತೀನಿ. ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ದಾರಲ್ಲ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇದು ನಮ್ಮ ಪಲ್ಲವಿ ಆಗಿರಬೇಕು. ಅದ್ಭುತವಾಗಿ ಅವರು ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಮೇಲೆ ಇನ್ಯಾರು ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ನನಗದೇ ಕನ್ನಡ ಅಂದರೆ, ನಾನು ಕನ್ನಡದ ಮೂಲಕ ಜಗತ್ತನ್ನು ಕಂಡಿದ್ದು, ಜಗತ್ತಿನ ಮೂಲಕ ಕನ್ನಡನ ಕಾಣ್ತೀನಿ. ಹಾಗೆ ನನಗೆ ಮಾತು ಕೊಟ್ಟಿದ್ದು, ಕಣ್ಣು ಕೊಟ್ಟಿದ್ದು ಕನ್ನಡ. ಅದರ ಮೂಲಕವೇ ಈ ಕಿಟಕಿಯಿಂದಲೇ ಜಗತ್ತನ್ನು ನೋಡಿದ್ದು. ಇದರಿಂದ ಜಗತ್ತು ಇದಕ್ಕಿಂತ ವಿರುದ್ಧವಲ್ಲ ಅನಿಸಿದೆ. ಅದೇ ಭಾವ ಸನಾತನ ಧರ್ಮದ ಬಗ್ಗೆ, ಭಾರತೀಯತೆ ಬಗ್ಗೆ. ಅದರ ಬಗ್ಗೆ ಜನ ಆದರ ಕೊಡಲಿ. ವೈಷಮ್ಯಗಳನ್ನ, ಪಕ್ಷಪಾತಗಳನ್ನ ಮರೆತು ಎಲ್ಲರೂ ಕೂಡ ನಮ್ಮ ದೇಶ ಚೆನ್ನಾಗಿ ಆಗಬೇಕು, ನಮ್ಮ ಜನ ಸುಖವಾಗಿರಬೇಕು, ಜ್ಞಾನವಂತರಾಗಿ ಸಂತೋಷವಾಗಿರಬೇಕು. ಅದಷ್ಟೇ ನನ್ನ ಆಸೆ. ಆದರೆ ಸನಾತನ ಧರ್ಮದ ಬಗ್ಗೆ ಕೆಲವರು ಅಪನಂಬಿಕೆಗಳು, ಕೆಲವರು ಅಪಪ್ರಚಾರಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ವಾಸ್ತವ ಸ್ಥಿತಿ ನೋಡ್ತಾ ಇದ್ದಾರೆ ವಿಶ್ವದಾದ್ಯಂತನೂ ಕೂಡ. ರಾಗದ್ವೇಷಗಳೇ ಅದಕ್ಕೆ ಕಾರಣ ಅಷ್ಟೇ. ಅಜ್ಞಾನವೇ ಕಾರಣ, ಇನ್ಯಾವುದೂ ಅಲ್ಲ. ರಾಗದ್ವೇಷ ಇಲ್ಲದೆ ನೋಡಿದ್ರೆ ಖಂಡಿತ ಗೊತ್ತಾಗುತ್ತದೆ. ಭಾರತೀಯ ಪರಂಪರೆ ಯಾವತ್ತೂ ಯಾರನ್ನೂ ದ್ವೇಷಿಸಿಲ್ಲ. ಎಲ್ಲರೂ ಇಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಸನಾತನದ ಎಟರ್ನಲ್, ಶಾಶ್ವತವಾದದ್ದು. ಧರ್ಮ ಅಂದ್ರೆ ಬಾಳುವ ಶಕ್ತಿ ಅಂತ. ಅಲ್ಲಿ ಯಾವ ಮತ ಇಲ್ಲ, ಪ್ರವಾದಿ ಇಲ್ಲ, ದೇವರಿಲ್ಲ, ಪವಿತ್ರ ಗ್ರಂಥ ಇಲ್ಲ. ಇರ್ತಕ್ಕಂಥದ್ದಷ್ಟೇನೆ ಅಹಿಂಸಾ, ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ. ಇದೇ ಏತಂ ಸಾಮಾಸಿಕಂ ಧರ್ಮಂ ಅಂತಂದ್ರು. ಇದು ಸಾಮಾಸಿಕ ಧರ್ಮ ಅಂದ್ರೆ ಸಮಸ್ತರಿಗೂ ಇರತಕ್ಕಂಥ ಧರ್ಮ. ಹಾಗಾಗಿ ಇದು ಯಾರಿಗೂ ಬೇಡ. ಇವತ್ತು ಮಾನವ ಧರ್ಮ ಅಂತಾರೆ. ಸನಾತನ ಧರ್ಮ ಕ್ರಿಮಿ, ಕೀಟ, ಪಶು, ಪಕ್ಷಿ, ಮರ, ಗಿಡ, ಗಾಳಿ, ನೀರು ಎಲ್ಲಕ್ಕೂ ಅನ್ವಯ ಆಗತಕ್ಕಂಥದ್ದು. ಧಾರಣಾ ಧರ್ಮ, ಬಾಳುವ ಶಕ್ತಿ, ಅದು ಅಷ್ಟೇ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಹೇಳಿದ್ದಾರಲ್ಲ, ಅದನ್ನು ನೋಡಿದಾಗ ನಮಗೆ ಗೊತ್ತಾಗ್ಬಿಡ್ತದೆ. ಧರ್ಮ ಅಂತಂದ್ರೆ ನಮ್ಮನ್ನು ಎಲ್ಲರನ್ನೂ ಬಾಳಿಸುವ ಅದು ದೊಡ್ಡದು. ಆ ಒಂದು ಅಂಶವನ್ನು ಜಗತ್ತು ಕಂಡುಕೊಳ್ಬೇಕು. ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ ಅಂತಂದ್ರು. ಆ ಮಾತು ನಮಗೆ ಸದಾ ಇರಬೇಕು. ಮಾನವೀಯತೆ ಬೇಕು, ಅಹಿಂಸೆ ಬೇಕು, ಆದರೆ ಹಿಂಸೆ ಬೇಡ. ಇಲ್ಲಿ ಆಗ್ತಿರೋದೇನು ವಾಸ್ತವವಾಗಿ ಅಂತೇಳಿ ಅದೇ ನಾನು ಹೇಳಿದ್ನಲ್ಲ, ಧರ್ಮ ದೃಷ್ಟಿಯಿಂದ ನೋಡಿದಾಗ ಎಲ್ಲ ಸರಿಯಾಗುತ್ತೆ. ಏಕೆಂದ್ರೆ ಈಗ ವೈದ್ಯ ಮಾಡೋ ಹಿಂಸೆ ಅಂತ ಯಾರೂ ಹೇಳೋದಿಲ್ಲ. ಅವನು ಶರೀರವನ್ನು ಕತ್ತರಿಸ್ತಾನೆ, ಚಿಕಿತ್ಸೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಧರ್ಮ ದೃಷ್ಟಿಯಿಂದ ನೋಡಿದಾಗ ಸತ್ಯ ಯಾವುದು, ಅಹಿಂಸೆ ಯಾವುದು, ನ್ಯಾಯ ಯಾವುದು ಎಲ್ಲ ಗೊತ್ತಾಗುತ್ತದೆ. ಧರ್ಮದ ಅರಿವಿಲ್ಲದೆ ಇರೋದ್ರಿಂದಲೇ ಅದಕ್ಕೆ ನಮ್ಮ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನೇ ಹೇಳಿರ್ತಕ್ಕಂಥದ್ದು, ಧರ್ಮೋ ರಕ್ಷತೆ ರಕ್ಷಿತ ಅಂತ ಇದೇ ಕಾರಣದಿಂದ ಹೇಳಿದ್ದಷ್ಟೇ. ಅದನ್ನು ನಾವು ಕಾಪಾಡಿಕೊಳ್ಬೇಕು. ಅದು ಬಹಳ ಮುಖ್ಯವಾದದ್ದು. ಮತ್ತದೇ ಹೇಳಿದ್ನಲ್ಲ, ಬಾಳಿಸುವ ಶಕ್ತಿ ಅಂತಂದ್ರಲ್ಲ, ಅದನ್ನ ಡಿ ವಿ ಜಿ ಹೇಳ್ತಾರಲ್ಲ, ಅದು ಜಾಗೃತದಿ ನವ್ಯಾಕೃತ ಆದಿಸತ್ವಕ್ಕೆ ನಿನ್ನ ವ್ಯಾಕೃತದಿ ನವ್ಯಾಕೃತಕ್ಕೆ ನಿನ್ನ ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ ಅಂತ. ವ್ಯಾಕೃತದಿ ನವ್ಯಾಕೃತ ಆದಿಸತ್ವಕ್ಕೆ, ಇವೆಲ್ಲ ಡಿವೈಡೆಡ್, ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನು ಅವ್ಯಾಕೃತ, ಅನ್ಡಿವೈಡೆಡ್, ಅಖಂಡವಾಗಿ ಮಾಡುವಂಥ ಶಕ್ತಿ ಯಾವುದಿದೆ ಅದು ಧರ್ಮ ಅಂತ.
ಆ ಧರ್ಮ ಬಹಳ ಮುಖ್ಯ. ಧರ್ಮದಲ್ಲಿ ಅಹಂಗಳೆಲ್ಲ ಬರ್ತಾ ಇದೆ. ನನ್ನ ಧರ್ಮ ಶ್ರೇಷ್ಠ. ಡೆಫಿನೇಷನ್ ಆಫ್ ಧರ್ಮವೇ ತಪ್ಪು. ನೀವು ರಿಲಿಜನ್ ಅನ್ ಧರ್ಮ ಅಂತಿದ್ದೀರಾ. ರಿಲಿಜನ್ ಧರ್ಮ ಅಲ್ಲವೇ ಅಲ್ಲ. ಧರ್ಮ ಅನ್ನೋದಕ್ಕೆ ದೇವರು, ಪವಿತ್ರ ಗ್ರಂಥ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ತಾಳಿಸುವ ಬಾಳಿಸುವ ಶಕ್ತಿ. ಹಾಗಾಗಿ ಜನಕ್ಕೆ ನಮ್ಮ ಪಾಠ್ಯ ಪುಸ್ತಕಗಳಿಂದಲೇ ಮೊದಲು ತಿದ್ದುಪಡಿ ಮಾಡಬೇಕಾಗಿದೆ. ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ, ರಾಜಕೀಯಸ್ಥರಿದ್ದಾರೆ, ವಿಶ್ವವಿದ್ಯಾಲಯಸ್ಥರಿದ್ದಾರೆ, ಅವರಿಂದ ತಿದ್ದುಪಡಿ ಆಗಬೇಕಾದದ್ದು ಧರ್ಮ ಅಂದ್ರೆ ಏನು ಅಂತ ಅವ್ರು ತಿಳ್ಕೊಳ್ಬೇಕು. ಆಗ್ರಹಗಳು, ನಂಬಿಕೆಗಳು ಧರ್ಮ ಅಲ್ಲ, ಸಾರ್ವತ್ರಿಕ ಅನುಭವ. ಇದನ್ನೇ ವೇದ ಅಂತ ಹೇಳಿದೆ, ಇದನ್ನೇ ಉಪನಿಷತ್ತು ಹೇಳಿದೆ. ಏನದು? ಗಾಢ ನಿದ್ರೆಯಲ್ಲಿ ಒಬ್ಬನ ಜಾತಿ, ಮತ, ಕುಲ, ಗೋತ್ರ, ಲಿಂಗ, ದೇಶ, ಜನಾಂಗ ಒಂದೂ ಬರೋಲ್ಲ. ಎಲ್ಲರೂ ನಿದ್ರೆಯಲ್ಲಿ ಆನಂದವನ್ನು ಅನುಭವಿಸಿದ್ದಾರೆ. ಸುಖಮಹಮಸ್ವಾಪ್ಸುಮ್ನ ಕಿಂಚಿದ ವೇದಿಶಂ ಅಂತ ಉಪನಿಷತ್ತು ಹೇಳುತ್ತೆ. ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿದೆ, ಇನ್ಯಾವ ಭೇದವೂ ಇರಲಿಲ್ಲ ಅಂತ. ಆ ಭೇದಾತೀತವಾದ ಸ್ಥಿತಿಯಲ್ಲಿ ನಾವು ಧರ್ಮವನ್ನು ಕಂಡುಕೊಳ್ಬೇಕು. ಅದು ಬಹಳ ಮುಖ್ಯ. ಇದು ಶತಾವಧಾನಿ ಗಣೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾನಪಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.